ರಾಣಿ ಇದೆಂತ ಮೀಟಿಂಗು? ಭಟ್ರೆ, ನಿಮ್ಗೆ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಒಳ್ಳೆ ಐಡಿಯಾ ಇದೆ. ಮನೇಲಿ ಯಾರ್ಯಾರು ಏನ್ ಈಟ್ ಮಾಡ್ಬೇಕು, ಏನ್ ಈಟ್ ಮಾಡಬಾರ್ದು, ಯಾರ್ಯಾರು ಎಷ್ಟೆಷ್ಟು ಈಟ್ ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ. ಮೊದಲಿಗೆ ನಮ್ಮ ರಾಜಮಾತೆ ರಂಗಮ್ಮ ಎಣ್ಣೆ ಪದಾರ್ಥವನ್ನು ತಿನ್ನುತ್ತೀರಿ. ಹಾಗೆ ಮಾಡಿ 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 ಕೂಡಲೇ ತಪ್ಪಾಗಿದುಂಟು. ಹಾಗಾಗಿ ನಾಳೆಯಿಂದ ನಿಮಗೆ ಎಣ್ಣೆ ಪದಾರ್ಥ ಕಟ್ಟು, ಆಯ್ತಾ? ಮಾತೃಶ್ರೀ ರಂಗಮ್ಮನವ್ರಿಗೆ ಅಷ್ಟೆಲ್ಲ ಕಟ್ಟಾದ್ಮೇಲೆ ಇನ್ನು ನಮಗೆ ಏನೇನು ಕಟ್ಟಾಗಿದೆಯೋ? ನೀನು ಬಿಡುವಾಣಿ, ತಿಂದರು ಅಷ್ಟೇ ತಿನ್ನದಿದ್ದರು ಅಷ್ಟೇ, ಈ ಜನ್ಮದಲ್ಲಿ ದಪ್ಪಾಗ್ಲಿಕ್ಕಿಲ್ಲ. ಹಾಗೆ ನಿನಗೆ ಒಂದೊತ್ತು ಊಟ ಸಾಕು, ಇವನಿಗೆ ದಿನಕ್ಕೆ ಒಂದು ತಿಂಡಿ ಸಾಕು, ಆಯ್ತಾ? ಇನ್ನು ಈ ತೆಂಗಿನ ಮರ ಮತ್ತು ದಂಡಪಿಂಡ ಇವರಿದ್ದರು ಇಲ್ಲದಿದ್ದರು ಒಂದು, ದಿನಕ್ಕೆ ಒಂದು ಹೊತ್ತು ಊಟ, ಇಲ್ಲ ಅಂದ್ರೆ ಮನೆಯಿಂದ ಓಟ. ಜಾಗ ಬಿಡ. ಆ ವಯ್ಯ ಬಂದು ಎಲ್ಲರ ಊಟಕ್ಕೂ ಕಟ್ರಿ ಹಾಕ್ತಾನೆ ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ, ಹೇಗಾದ್ರೂ ಏನ್ ಬುದ್ಧಿ ಕಲ್ಸ್ಬಾರ್ದ? ನಾನು ವಯಸ್ಸಾದವಳು, ಇಷ್ಟಿಷ್ಟೇ ತಿನ್ನು ಅಂದ್ರೆ ನಾನು ಟಿವಿ ನೋಡಕ್ಕಾಗುತ್ತೇನೋ? ನೋಡಿ, ನೀವೆಲ್ಲರೂ ಸೇರ್ಕೊಂಡು ನನಗೆ ಬೆಂಬಲ ಕೊಡುವುದಾದರೆ ನಾನು ಕುಟುಂಬ ದುಡ್ಡಿನ ಬಟ್ಟನ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕ್ತೀನಿ. ಯಾರ್ಯಾರು ನನಗೆ ಬೆಂಬಲ ಕೊಡ್ತೀರೋ ಅವರೆಲ್ಲರೂ ಒಂದ್ಸಲ ಹೂ ಅನ್ನಿ. ಎಲ್ಲರಿಗೂ ತಿಂಡಿ ರೆಡಿ ಮಾಡಿದ್ದೇನೆ, ತೆಗೆದುಕೊಳ್ಳಿ, ಆಯ್ತಾ? ಮಂಜುನಾಥನ್ ಪ್ರಸಾದ ಕೊಟ್ಟಂಗೆ ಇಷ್ಟೇ ಕೊಟ್ಟರೆ ಗಂಡು ಹೊತ್ಕೊಂಡು ಬಾಯಿಗೆ ಹಾಕೊಳ್ಳಿಪ್ಪ. ಯಾಕೋ ಇದು ಸಿಕ್ಕಾಪಟ್ಟೆ ಸೊಂಟ ನೋವು ಕಣೆ. ಇಂಥ ಸೊಂಟ ನೋವು ಜೀವನದಲ್ಲಿ ಯಾವತ್ತೂ ನನಗೆ ಹಿಂದೆ ಬಂದೇ ಇರಲಿಲ್ಲ ಕಣೆ. ನೀವ್ಯಾಕೆ ಸುಮ್ನೆ ಕೂತಿದ್ದೀರಾ? ಏನ್ ಹೇಳ್ತಿದೀಯ? ನನ್ಗೇನು ಕೇಳಿಸ್ತಾನೆ ಇಲ್ವಲ್ಲ. ವಿರೋಧ ಪಕ್ಷ ಅವರಿಗೆಲ್ಲ ಎಂತ ಆಯ್ತು? ನೀವು ಮಾಡಿರೋ ಕಷಾಯ ಕುಡ್ದು ಹಂಗಾಯ್ತು. ಅಲ್ಲ, ನೀವೇನು ಆಗಿಲ್ಲ, ಯಾಕೆ? ನೀವು ಮಾಡಿರೋ ಕಷಾಯ ನಾನು ಕುಡ್ದಿದ್ರೆ ತಾನೆ. ಸರಿ, ಈಗ ಈ ಕಷಾಯ ಎಲ್ಲ ಚೆನ್ನಾಗಿ ಕಲಕ್ತೀನಿ. ಹಾಕಲ್ಲ, ನಾ ಬರ್ತೇನೆ. ಕಲ್ಕಿದ್ದು ಆಯ್ತಾ? ಘಾಟು ಬಂತ? ಬಂತು ನೋಡಿ. ಹಾ, ಈಗ ಸರಿಯಾಗಿದೆ, ಕೊಡು. ಯಾಕೆ ಎಲ್ರು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ನೋವೆಲ್ಲ ವಾಸಿ ಆಗೋಯ್ತಾ? ಬಟ್ಟ, ನೀನ್ ಕೊಟ್ಟ ಕಷಾಯದಿಂದ ನನ್ನ ತಲೆನೋವು ಇನ್ನೂ ಜಾಸ್ತಿ ಆಗೋಯ್ತಲ್ಲೋ. ಹೊಟ್ಟೆನೋ ಜಾಸ್ತಿ ಆಗೋಯ್ತಲ್ಲೋ. ಇದೆಲ್ಲ ಹೇಗಾಯ್ತಂತ ಗೊತ್ತಿಲ್ಲ ಮಾರಣಿ. ಏನು ಯಜಮಾನ್ರೆ ಮಾತಾಡ್ದೆ ನಿಂತಿದ್ದೀರಾ? ಉಸಿರು ತಗೊಳಕ್ಕೂ ಆಗ್ತಾ ಇಲ್ಲ, ಉಸಿರು ಬಿಡಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ಇದ್ದ ಸೊಂಟ ನೋವು 3 ಮಡಿ ಆಗೋಯ್ತವ. ಬೇಗ ಡಾಕ್ಟರ್ ಕರ್ಸಲೇ. ಆ ಡಾಕ್ಟರ್ ಸರಿ ಮಾಡಿದೆ ಅಂತಂದ್ರೆ ಈ ತೋತಾಪುರಿ ಪುಡಿ ಬಟ್ಟೆ ಭೀಮೇಶ್ವರಪ್ಪ ಸರಿ ಮಾಡ್ತಾನೆ, ಆಯ್ತಾ? ಎಲ್ಲರೂ ಈ ಕಷಾಯ ಕುಡಿದಿ, ಅವೆಲ್ಲ ಮಂದ ಮಾಯ. ಕೊಚ್ಚು ಮುಟ್ಟ ಜುಟ್ಟಿನ ಬಟ್ಟ. ನನ್ನ ಜುಟ್ಟಿನ ವಿಚಾರಕ್ಕೆ ಬಂದ್ರೆ ಅಷ್ಟೇ, ಜಾಗ ಒಂದು ಕಟ್ಟರೆ ಸಿಕ್ಸರ್, ಆಯ್ತಾ? ಸಿಕ್ಸರ್ ಮನೆ ಹಾಳಾಗ್ಲಿ, ಮತ್ತೊಂದ್ಸಲ ಕಷಾಯ ಕುಡಿಸಿ ನಮ್ಮನ್ನೆಲ್ಲರನ್ನು ಮಕಾಡೆ ಮಲಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯೋ? ಸುಮ್ನೆ ಕುಡಿರಿ. ಯಾಕೆ ಎಲ್ರು ಸೈಲೆಂಟ್ ಆಗಿದ್ದೀರಾ? ಅವೆಲ್ಲ ವಾಸಿ ಆಗೋಯ್ತಾ? ಸೊಂಟ ನೋವೆಲ್ಲ ವಾಸಿ ಆಗೋಯ್ತು. ಕೇಳಿಸ್ತಾ ಇದೆ. ನನ್ನ ಎದೆ ಉಳಿ ಎಲ್ಲ ಹೊರಟೋಯ್ತು, ನನ್ನ ಕೈ ಉರಿ ಎಲ್ಲ ಹೊಟ್ಟಾಯ್ತು. ಈಗ ಕೊಟ್ಟಿದ್ದ ಕಷಾಯ ಕುಡಿದು ಇವ್ರಿಗೆಲ್ಲ ನೋವು ವಾಸಿ ಆಗ. ಮೊದಲು ಕೊಟ್ಟಿದ್ದ ಕಷಾಯದಿಂದ ಸೈಡ್ ಎಫೆಕ್ಟ್ ಆಯ್ತು. ವಾಟ್ ಇಸ್ ದ ರೀಸನ್? ಆ ಸೈಡ್ ಎಫೆಕ್ಟ್ಗೆ ಕಾರಣ ಈ ವಿರೋಧ ಪಕ್ಷ. ನಾನು ಕಷಾಯ ಮಾಡಿದಾಗಲೆಲ್ಲ ಈ ವಿರೋಧ ಪಕ್ಷ ಅದಕ್ಕೆ ಏನೋ ಒಂದು ಜ್ಯೂಸ್ ಹಾಕುತ್ತಿದ್ದಳು, ಅದನ್ನ ನೀವೆಲ್ಲ ಕುಡಿದಿರಿ, ಅದಕ್ಕೆ ಹೀಗಾದದ್ದು, ಆಯ್ತಾ? ಅವಳು ಅದರಲ್ಲಿ ಬೆರೆಸಿರೋ ವಿಷಯ ನಿನ್ಗೆ ಗೊತ್ತಿದ್ದು ಕೂಡ ಅದೇ ಕಷಾಯನ ತಂದು ನಮಗೆ ಕುಡಿಸಿ ಪುಕ್ಕಟ ಮನೋರಂಜನೆ ತಗೊಂಡ್ಬಿಟ್ಟಲ್ಲ, ಯಾಕೆ? ಈ ವಿರೋಧದ ಯೋಗ್ಯತೆ ನಿಮಗೆಲ್ಲ ಗೊತ್ತಾಗಬೇಕಿತ್ತಲ್ಲ ಮಾಣಿ, ಅದಕ್ಕೆ ನಾನು ಸುಮ್ಮನಿದ್ದದ್ದು.